ಲೇಡೀಸ್ ಅಂಡ್ ಜೆಂಟಲ್ಮನ್, ಯತ್ನಾಳ್ ಅಂತ ಅಂದ್ರೆ ಅವರೊಂದು ಬ್ರ್ಯಾಂಡ್, ಹಿಂದೂವಾದಿ. ಅದಕ್ಕವರು ಹಿಂದೂ ಹುಲಿ. ಯಾರಿಗೂ ಸಹ ಕೇರ್ ಮಾಡೋದೇ ಇಲ್ಲ. ಯಾರು ಏನೇ ತಪ್ಪು ಮಾಡಿದ್ರು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಯಾರು ಏನೇ ತಪ್ಪು ಮಾಡಿದ್ರು ಮುಖದ ಮೇಲೆ ನೇರ ತರಾಟೆಗೆ ತೆಗೆದುಕೊಳ್ತಾರೆ. ಅದು ಸ್ವಪಕ್ಷೀಯದವರಾದ್ರೂ ಸರಿ, ಬೇರೆಯವರಾದ್ರೂ ಸರಿ, ಎಲ್ರಿಗೂ ಒಂದೇ ಚಾಟಿಯೇ ಇಟ್ಟು. ಇಂತಹ ಯತ್ನಾಳ್ಗೆ ರಾಜಾ ಹುಲಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮೈ ಮುಟ್ಟಿ ನೋಡ್ಕೊಳ್ಳುವಂತ ಮಾಡಿದ್ದಾರೆ. ಹಾಗಾದ್ರೆ ಯತ್ನಾಳ್ಗೆ ಆಗಿರೋದಾದ್ರೂ ಏನು? ಯಡಿಯೂರಪ್ಪ ಕೊಟ್ಟಿರುವಂತಹ ಶಾಕ್ ಆದ್ರೂ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಜಯಪುರದ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ಯಡಿಯೂರಪ್ಪ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ರಾಜಕೀಯ ಅನುಭವಿಯಾಗಿರುವ ಯಡಿಯೂರಪ್ಪ ಅವರು ಅಳೆದು ತೂಗಿ ಬೀಸಿದಂತಹ ಬ್ರಹ್ಮಾಸ್ತ್ರಕ್ಕೆ ಹಿಂದೂ ಹುಲಿ ಯತ್ನಾಳ್ ಬಿಗ್ ಶಾಕ್ ಆಗಿದ್ದಾರೆ. ಪತ್ರದೊಟ್ಟಿ ಹೋಗಿದ್ದಾರೆ. ನಾನು ಯಾರಿಗೂ ಕೇರ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಯತ್ನಾಳ್ ಈಗ ಶಕ್ತಿಹೀನರಾದರ ಅನ್ನುವಂತಹ ಪ್ರಶ್ನೆಯೂ ಹುಟ್ಕೊಂಡಿದೆ. ನಾನು ಎಲ್ಲವನ್ನ ಇದ್ದಂತೆಯೇ ಹೇಳೋದು, ನಾನು ಯಾರಿಗೂ ಹೆದರುವಂತಹ ಗಂಡಲ್ಲ, ಎಲ್ಲವನ್ನ ಯೋಚನೆ ಮಾಡೇ ಮಾತನಾಡೋದು. ನಾನು ಯಡಿಯೂರಪ್ಪ ಸಾಕು ಪ್ರಾಣಿ ಅಲ್ಲ, ನಾನು ಯಡಿಯೂರಪ್ಪ ವಿರೋಧಿ, ವಿಜೇಂದ್ರ ಅನನುಭವಿ, ಅವರ ನಾಯಕತ್ವ ಒಪ್ಪುವಂತಹ ಮನುಷ್ಯ ನಾನಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಬುಸ್ಕೊಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಡಿಯೂರಪ್ಪ ಮಾಸ್ಟರ್ ಶಾಕ್ ಕೊಟ್ಟಿದ್ದಾರೆ. ಇದು ಯತ್ನಾಳ್ ಮಾತ್ರವಲ್ಲದೆ ಬಿಜೆಪಿಯಲ್ಲಿನ ರೆಬಲ್ ಲೀಡರ್ಸ್ಗೆ ಬಿಗ್ ಶಾಕ್ ಆಗಿದೆ. ನಾನು ಹಂಗೆ ನಾಟಕ ಮಾಡಿದ್ದಂದ್ರ ಯಡಿಯೂರಪ್ಪನ ಹೋದ ಸಲ ತೆಗೆದ್ರೆ ಈ ಸಲ ಅಲ್ಲ, ಹಿಂದಿನ ಸಲ ಅವಾಗ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೇನೆ. ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಕೊಟ್ಟಿರುವಂತಹ ಆ ಶಾಕ್ ಆದ್ರೂ ಏನು ಅನ್ನುವಂಥದ್ದನ್ನ ಪ್ರಮುಖವಾಗಿ ನಾವಿಲ್ಲಿ ಗಮನಿಸೋದಾದ್ರೆ, ಯಾರ ಬೆಂಬಲದಿಂದ ಯತ್ನಾಳ್ ಬುಸುಗುಡ್ತಾ ಇದ್ರು, ನಾನೇ ಎಲ್ಲ ಅಂತ ಬೀಗ್ತಾ ಇದ್ರು, ಅದೇ ಶಕ್ತಿಯನ್ನ ಕುಗ್ಗಿಸುವಂತಹ ಕೆಲಸವನ್ನ ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ. ಯತ್ನಾಳ್ ಸುತ್ತಲೂ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಂಥವರನ್ನ ಯಡಿಯೂರಪ್ಪ ಮೆಲ್ಲಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ಸನ್ನ ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಅವರು ಬಿಜೆಪಿಯೊಳಗಿನ ತಮ್ಮ ಬದ್ಧ ವೈರಿ BL ಸಂತೋಷ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿ ಒಳಗಿನ ತಮ್ಮ ಬದ್ಧ ವೈರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಡಿಯೂರಪ್ಪ ಯಶಸ್ಸನ್ನ ಸಾಧಿಸಿದ್ದಾರೆ. ಈಗಾಗಲೇ ಯತ್ನಾಳ್ ಸುತ್ತಲೇ ಇರ್ತಾ ಇದ್ದಂತಹ ಬಿಜೆಪಿ ರೆಬಲ್ಸ್ ಈಗಾಗಲೇ ಯತ್ನಾಳ್ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದು ಯತ್ನಾಳ್ ಅವರನ್ನ ಏಕಾಂಗಿಯಾಗಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಯತ್ನಾಳ್ ಮೊದಲಿನಿಂದಲೂ ಯಡಿಯೂರಪ್ಪ ಅವರ ವಿರುದ್ಧ ಬುಸುಗುಡ್ತಾನೆ ಬಂದಿದ್ದಾರೆ. ಮುಂದೆಯೂ ಸಹ ಬುಸುಗುಡ್ತಾರೆ ಅಂತ ಹೇಳಬಹುದು. ಆದ್ರೆ ಹಿಂದೂವಾದಿಗಳನ್ನೇ ಪ್ರೋತ್ಸಾಹಿಸುವಂತಹ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸುತ್ತಾ, ಅಥವಾ ಹಿಂದೂ ಹುಲಿ ಯತ್ನಾಳ್ ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ? ಹೈಕಮಾಂಡ್ ನಿಂದಲೇ ಇಂತಹದೊಂದು ಸೂಚನೆ ಯತ್ನಾಳ್ಗೆ ಬರಬಹುದಾ? ಯತ್ನಾಳ್ ಅನ್ನುವಂತಹ ಹಿಂದೂ ಹುಲಿ ಏಕಾಂಗಿಯಾಗಿ ಹೋರಾಡ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.